ಬಿಜೆಪಿ ಒಂದು ಧರ್ಮದ ಪರವಾಗಿ ಇನ್ನೊಂದು ಧರ್ಮವನ್ನ ದೂಷಿಸುವ ಮತ್ತು ದ್ವೇಷದ ಭಾಷಣಗಳನ್ನು ಮಾಡುವ ಒಂದು ಚಾಳಿ ಇರೋದ್ರಿಂದ ಅವ್ರಿಗೆ ಡೆಫಿನೆಟ್ಲಿ ಗೊತ್ತು ಈ ವಿಚಾರವನ್ನ ನಾವೇನಾದ್ರೂ ಮಾತಾಡಿದ್ರೆ ಬಿಜೆಪಿ ಟ್ರಿಗರ್ ಆಗುತ್ತೆ ಅಂತ. ಹೇಟ್ ಸ್ಪೀಚ್ ಅಂದ್ರೆ ಏನು ಮೇಡಮ್? ಫಸ್ಟ್ ಆಫ್ ಆಲ್ ನಿಮಗೆ ಸಂವಿಧಾನದ ಬಗ್ಗೆ ಮಾತಾಡುವಂತ ಕಾಂಗ್ರೆಸ್ ಅದರಲ್ಲಿರುವಂತ ಮೂಲಭೂತ ಹಕ್ಕುಗಳಿದೆ ನಿಮ್ಗೆ. ಅದ್ರಲ್ಲಿ ಆರ್ಟಿಕಲ್ 19 ತೆಗೆದು ನೋಡಿದ್ರೆ ನಿಮಗೆ ಅದರಲ್ಲಿ ಎಕ್ಸೆಪ್ಷನ್ಸ್ ಇದೆ. ಯಾವ್ಯಾವ ವಿಚಾರವಾಗಿ ನೀವು ಡಿವಿಯೇಷನ್ ತಗೊಂಡ್ರೆ ಅದನ್ನ ಹೇಟ್ ಸ್ಪೀಚ್ ಅನ್ಬಹುದು, ಯಾವ ರೀತಿ ಕಾನೂನು ಕ್ರಮ ಕೈ ತಗೊಳ್ಬಹುದು ಅಂತ ಹೇಳ್ಬಿಟ್ಟು. ಫಾರ್ ಎಕ್ಸಾಂಪಲ್ ದೇಶದ ಸಾರ್ವಭೌಮತ್ವಕ್ಕೆ ಧಕ್ಕೆ ಕೊಡುವಂತ ವಿಷಯ ಆಗ್ಬೋದು, ತಿರ್ಗಾ ಪಬ್ಲಿಕ್ ಆರ್ಡರ್ ಆಗ್ಬೋದು. ಈ ರೀತಿಯಾಗಿ ಆಲ್ರೆಡಿ ಇರೋದನ್ನೇ ಬಳಸ್ಕೊಂಡು ನೀವು ಅದನ್ನ ಮಿಸ್ಯೂಸ್ ಮಾಡ್ಕೊಂಡು ಕರ್ನಾಟಕದ 2 ವರ್ಷದಿಂದ ಮಾಡ್ತಾ ಇದ್ದೀರಾ. ಯಾಕೆ ಮಿಸ್ಯೂಸ್ ಮಾಡ್ಕೊಳ್ತಾ ಇದಾರೆ ಅಂದ್ರೆ ಬಹಳ ಜನದ ಮೇಲೆ ಇವ್ರು ಫೈಲ್ ಮಾಡಿರುವಂತ ಕೇಸಸ್ FIR ಆಗಿರೋದು ಕೋರ್ಟ್ ಹೋಗಿ ಕ್ವಾಶ್ ಆಗಿದೆ. ಬಹಳ ಹಿಂದೂ ಕಾರ್ಯಕರ್ತರು ಅಲ್ಲ, ನಾನು ಹೇಳ್ತಾ ಇರೋದು ಇಂಟೆನ್ಷನ್ ಮೇಡಮ್, ಇಂಟೆನ್ಷನ್ ಯಾಕೆ ಕೇವಲ ಹಿಂದೂ ಸಮುದಾಯ ಬಿಜೆಪಿನ ಟಾರ್ಗೆಟ್ ಅಲ್ಲ, ಯಾಕೆ ಕೇವಲ ಹಿಂದೂ ಸಮುದಾಯ ಬಿಜೆಪಿನ ಟಾರ್ಗೆಟ್? ಬಿಜೆಪಿ ಕಾರ್ಯಕರ್ತರು ಹಿಂದೂ ಸಮುದಾಯ ಮೋಹನ್ ವಿಶ್ವ ಅವರೇ, ಇದೇ ದೇಶದ್ರೋಹದ ಕೇಸಲ್ಲಿ ಇದು ಬಿಜೆಪಿಯ ವಿರುದ್ಧ ಮಾತನಾಡಿರೋದಕ್ಕೆ, ಸರ್ಕಾರದ ವಿರುದ್ಧ ಮಾತನಾಡಿರೋದಕ್ಕೆ ಎಷ್ಟು ಜನ ಪತ್ರಕರ್ತರನ್ನ ತಮ್ಮ ನೀತಿ ನಿಲುವುಗಳನ್ನ ಟೀಕಿಸಿರೋದಕ್ಕೆ ಎಷ್ಟು ಜನ ಪತ್ರಕರ್ತರನ್ನ ಒಳಗಾಕಿದ್ರಿ, ಎಷ್ಟು ಜನರ ವಿರುದ್ಧ ಕೇಸ್ಗಳನ್ನ ಹಾಕಿದಿರಿ, ಕೋರ್ಟ್ಗೆ ಅಲಿಸ್ತಾ ಇದ್ರಿ. ನೀವು ಅದನ್ನೇ ಮಾಡ್ತಾ ಇದ್ದೀರಿ. ನೀವೇನದಕ್ಕೆ ಹೊರತಾಗಿಲ್ಲ. ನೀವು ಕೇಳಿದಂತ ಪ್ರಶ್ನೆಗೆ ಯಾರ್ಯಾರು ನೀವು ಹೇಳಿದ್ರಿ ಗೊತ್ತಾ? ಅವ್ರ ಮೇಲೆ ಕೇಸ್ ಹಾಕಿ ಅವರೆಲ್ಲ ಕೋರ್ಟ್ಗೆ ಹೋದಾಗ ಕೋರ್ಟ್ ಅದ್ರಲ್ಲಿ ಬಹಳ ಜನ ಕ್ಲೀನ್ ಚಿಟ್ ಕೊಟ್ಟಿಲ್ಲ. ವೆರಸ್ ನಮ್ಮ ಕೇಸಲ್ಲಿ ನಮ್ಮ ಕಾರ್ಯಕರ್ತರು ಹಿಂದೂ ಕಾರ್ಯಕರ್ತರು FIR ಕ್ವಾಶ್ ಮಾಡ್ಕೊಂಡ್ ಬರ್ತಾ ಇದ್ದಾರೆ. ಬಿಕಾಸ್ ಇವ್ರು ಮಿಸ್ಯೂಸ್ ಮಾಡ್ಕೊಂಡು ಹಾಕಿರೋ ಕೇಸ್ಗಳನ್ನ ನಾನು ಆ ಉದಾಹರಣೆ ಕೊಡ್ತಿರೋದು. ಕರ್ನಾಟಕದಲ್ಲಿ ಬಹಳಷ್ಟಿದೆ, ನಿಮ್ಗೂ ಗೊತ್ತು. ಈಗ ಕಲಬುರಗಿನಲ್ಲಿ ಒಂದು ಇನ್ಸಿಡೆಂಟ್ ಆಯ್ತು. 20 ಜನ ಏನು ಆಲ್ಮೋಸ್ಟ್ ಪೊಲೀಸ್ ಸ್ಟೇಷನ್ ಮೇಲೆ ದಾಳಿ ಮಾಡ್ಲಿಕ್ಕೆ ಅಂತ ಹೋದಾಗ ಇದೆ ಪ್ರಿಯಾಂಕಾ ಖರ್ಗೆ ಅವರು ಅವ್ರ ಮೇಲೆ ಹಾಕಿರೋ ಕೇಸ್ ವಾಪಸ್ ತಗೊಬೇಕು ಅಂತ ಹೇಳಿದ್ರು. ವಾಪಸ್ ತಗೊಬೇಕು ಅನ್ನೋದು ಆರ್ಡರ್ ವಿರುದ್ಧ ಕೋರ್ಟ್ ಹೋದಾಗ ಕೋರ್ಟ್ ವಾಪಸ್ ತಗೊಬೇಡಿ ಅಂತ ಆರ್ಡರ್ ಕೊಟ್ಟಿದ್ದಾರೆ ರೀಸೆಂಟ್ ಆಗಿ. ಹಿಂದೂ ಕಾರ್ಯಕರ್ತರು, ಬಿಜೆಪಿ ಕಾರ್ಯಕರ್ತರು ಈ ಸರ್ಕಾರದ ವಿರುದ್ಧ ಯಾರು ಟೀಕೆ ಮಾಡ್ತಾರೋ ಅವ್ರನ್ನ ಮಣಿಸಕ್ಕೆ ಯೂಸ್ ಮಾಡ್ತಿರೋಂತ ಒಂದು ಅಸ್ತ್ರ ಅಷ್ಟೇ ಇದು. ಅದೇನ್ ಮಾತಂತ ಹೇಳಿದ್ರಿ ಸರ್ ನೀವು? ರಿಯಲಿ ಹ್ಯಾಟ್ಸ್ ಆಫ್ ಸರ್, ಹ್ಯಾಟ್ಸ್ ಆಫ್. ಸರ್ ಅದು ಅದ್ರಲ್ಲಿ ಬರಲ್ಲ ಸರ್. ದೇಶ ಸರ್ಕಾರದ ಟೀಕಿಸೋ ಜನರೇನು ದಡ್ರಲ್ಲ. ಕಾನೂನುಗಳು ಕೂಡ ನೀವು ಹೇಳ್ದಂಗೆ ವ್ಯಾಖ್ಯಾನಿಸಕ್ ಆಗಲ್ಲ. ಸರ್ಕಾರದ ವಿರುದ್ಧ ನೀತಿ ನಿಲುವುಗಳನ್ನ ಟೀಕಿಸೋದು ಅದು ಮೂಲಭೂತವಾಗಿ ಹಕ್ಕು, ಅದನ್ನ ಅಲ್ಲ. ಆದ್ರೆ ದ್ವೇಷ ಭಾಷಣಕ್ಕೊಂದು ಡೆಫಿನೇಷನ್ ಇದೆ. ದ್ವೇಷ ಭಾಷಣ ಅಂತಂದ್ರೆ ನೋಡಿ, ನೀವು ಯಾವ ಸಂವಿಧಾನದ ಆರ್ಟಿಕಲ್ 19 ಮಾತಾಡ್ತಾ ಇದ್ದೀರೋ, ನಾಗರಿಕರಿಗೆ ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನ ಏನ್ ನೀಡುತ್ತೆ, ಅದನ್ನ 1951ರ 1ನೇ ತಿದ್ದುಪಡಿ ಮೂಲಕ ದ್ವೇಷವನ್ನ ಉತ್ತೇಜಿಸುವ ದೇಶದ್ರೋಹದ ಸ್ವಭಾವದ ಭಾಷಣವನ್ನ ನಿರ್ಬಂಧಿಸುತ್ತೆ. ಅದೇ 16ನೇ ತಿದ್ದುಪಡಿ ಮೂಲಕ ಅಭಿವ್ಯಕ್ತಿ ಸ್ವಾತಂತ್ರ್ಯದ ಮೇಲೆ ಸಮಂಜಸವಾದ ನಿರ್ಬಂಧಗಳನ್ನು ವಿಧಿಸಬಹುದು ಅಂತಲೂ ಕೂಡ ಹೇಳಿದೆ. ಅಂದರೆ ನೀವು ಜನರ ನಡುವೆ ಕೋಮುಗಲಭೆಯನ್ನು ಸೃಷ್ಟಿಸುವುದು, ಮತೀಯ ಸಂಘರ್ಷವನ್ನು ತಂದಿಡುವುದು, ಇಂಥವೆಲ್ಲವೂ ಕೂಡ ದ್ವೇಷ ಭಾಷಣದೊಳಕ್ಕೆ ಬರುತ್ತೆ. ಅದು ನಿಮ್ಗೆ ಹೆಂಗೆ ಅಪ್ಲೈ ಆಗುತ್ತೆ? ನೀವ್ಯಾಕೆ ಅದ್ರ ಬಗ್ಗೆ ಮಾತಾಡಬೇಕು? ಅಲ್ಲ, ನಾನೀಗ ಆಗ್ಲಿಂದ ನಿಮ್ಗೊಂದು 10 ಉದಾಹರಣೆ ಕೊಟ್ಟನ. ಕಳೆದ 2.5 ವರ್ಷದಲ್ಲಿ ಇದನ್ನೇ ಬಳಸ್ಕೊಂಡು ನಮ್ಮ ಕಾರ್ಯಕರ್ತರ ಮೇಲೆ, ಹಿಂದೂ ಕಾರ್ಯಕರ್ತರ ಮೇಲೆ ಎಷ್ಟು ಟಾರ್ಗೆಟ್ ಆಗಿದೆ. ಹಿಂದೂ ಕಾರ್ಯಕರ್ತರ ಹೆಸರನ್ನ ಗಡಿಪಾರು ಮಾಡಿಲ್ಲ ಅವರು, ರೌಡಿ ಶೀಟರ್ ಪಟ್ಟಿಗೆ ಸೇರಿಸಿಲ್ಲ ಅವರು. ಮೇಡಮ್, ಹಿಂದೂ ಕಾರ್ಯಕರ್ತರನ್ನ ಯಾಕೆ ಟಾರ್ಗೆಟ್ ಮಾಡಿ ರೌಡಿ ಶೀಟರ್ ಪಟ್ಟಿಗೆ ಸೇರಿಸಿದ್ದಾರೆ, ಗಡಿಪಾರು ಮಾಡಿದ್ದಾರೆ ಹೇಳಿ? ತಪ್ಪು. ಮತ್ತೆ ಅಲ್ಲ, ಕೋರ್ಟ್ ಅಲ್ಲಿ ಕ್ವಾಶ್ ಆಗಿದೆಯಲ್ಲ, ಕೋರ್ಟ್ ಹೇಳಿದೆಯಲ್ಲ, ಅಲ್ಲ ಕೋರ್ಟ್ ಅಲ್ಲಿ ಕ್ವಾಶ್ ಆಗಿ ಬಂದಿದೆಯಲ್ಲ ಇವತ್ತು. ಕೋರ್ಟ್ ಅಲ್ಲಿ ಹೋಗೋದು ನಿಮ್ಮ ಹಕ್ಕು. ಕೊಲೆ ಮಾಡಿದವನಿಗೂ ಕೂಡ ನಮ್ಮ ಒಂದು ಕಾನೂನು ವ್ಯವಸ್ಥೆಯಲ್ಲಿ ಆತನಿಗೆ ತನ್ನ ವಾದವನ್ನ ಮಂಡಿಸೋದಕ್ಕೆ ಸಂಪೂರ್ಣವಾದಂತ ಹಕ್ಕು ಅಧಿಕಾರ ಇದೆ. ಅಂದ ಮಾತ್ರಕ್ಕೆ ಆತ ಕೊಲೆಗಾರ ಅಲ್ಲ ಅಂತ ಹೇಳಕ್ಕಾಗಲ್ಲ. ಅಲ್ಟಿಮೇಟ್ಲಿ ಮಾಡುತ್ತೆ. ಸೊ ನೀವ್ ಯಾಕೆ ಅದರ ಬಗ್ಗೆ ಮಾತಾಡ್ಬೇಕು? ನೀವು ಮಾಡದೇ ಇದ್ರೆ ದ್ವೇಷ ಭಾಷಣ. ನಾನ್ ನಿಮ್ಗೆ ಅದನ್ನೇ ಆಗ್ಲಿಂದ ಹೇಳ್ತಾ ಇರೋದು. ದ್ವೇಷ ಭಾಷಣ ಮಾಡದೇ ಇರೋದು ನೀವು ದ್ವೇಷ ಭಾಷಣ ಅಂತ ಸುಳ್ಳು ಹೇಳಿ FIR ಮಾಡಿ ಕೋರ್ಟ್ ಕಚೇರಿ ಅಂತ ನೀವು ಹೆದರ್ಸುವಂತ ತಂತ್ರಗಾರಿಕೆ 2.5 ವರ್ಷದಿಂದ ಮಾಡ್ಕೊಂಡ್ ಬಂದಿರೋದು ಏನಾಗಾದ್ರೆ ಹಿಂದೂ ಕಾರ್ಯಕರ್ತನ, ಬಿಜೆಪಿ ಕಾರ್ಯಕರ್ತರನ್ನ ಸುಮ್ಮನೆ FIR ಹಾಕೋದು. ಒಂದ್ ಕೇಸ್ ಹೇಳ್ತೀನಿ ಕೇಳಿ, ಒಂದೇ ಒಂದು ಕೇಸ್ ಹೇಳ್ತೀನಿ ಕೇಳಿ. ಒಬ್ಬ ವ್ಯಕ್ತಿ ಪಾಪ ನಮ್ಮ ಬಿಜೆಪಿ ಕಾರ್ಯಕರ್ತ ಅಮೆರಿಕಲ್ಲಿ ಕೂತಿದ್ದಾನೆ, ಅವ್ರ ತಂದೆ ತಾಯಿ ಬೆಂಗಳೂರಲ್ಲಿ ಇದಾರೆ ಆಯ್ತಾ. ಆತ ಯಾವ್ದೋ ಪೋಸ್ಟ್ ಆಗ್ತಾ ಅಂತ ಹೇಳ್ಬಿಟ್ಟು ಅವನ ಮೇಲೆ FIR ಹಾಕ್ಬಿಟ್ಟು ಅವರ ತಂದೆಯನ್ನ ಕರ್ಕೊಂಡು ಸ್ಟೇಷನ್ ಅಲ್ಲಿ ಕೂತಿದ್ರು. ಗೊತ್ತಾ ನಿಮ್ಗೆ? ಯಾವ್ದೋ ಒಂದಲ್ಲ, ಅದು ಸರ್ಕಾರದ ಟೀಕೆ ಮಾಡಿದ್ದಕ್ಕೆ, ಈ ರೀತಿ ಮಿಸ್ಯೂಸ್ ಮಾಡ್ಕೊಂಡು ಪ್ರಶ್ನೆ ಮಾಡಿದಕ್ಕೆ ಸರ್ಕಾರದ ಅಂಶಗಳೇನು
ನೀವು ಮತ್ತೆ ಪದೇ ನೋಡಿ ಮೇಡಮ್, ಸುಮ್ಮನೆ ಅಲ್ಲ, ಸುಮ್ಮನೆ ಹೇಳೋದಿಲ್ಲ. ಅಲ್ಲ, ನಾನು ಏನ್ ಗೊತ್ತಾ, ಈಗ ನಾನು ಕಾರ್ಯಕರ್ತರುಗಳ ಹೆಸರುಗಳನ್ನ ಹೇಳಿದ್ರೆ ದರ್ಶನ್ ಅವ್ರನ್ನೇ ಕೇಳೋಣ. ಏನ್ ಸರ್ ದ್ವೇಷ ಭಾಷಣ ಅಂತಂದ್ರೆ ಅದಕ್ಕೊಂದು ಡೆಫಿನೇಷನ್ ಇದೆಯಾ? ಅದನ್ನ ಡೆಫಿನೇಷನ್ ಕೊಡಿ ಅಂತ ಈ ಹಿಂದೆ ಈ ಒಂದು ತಬ್ಲಿಗಿಗಳಿಂದ ಕೊರೋನಾ ಸ್ಪ್ರೆಡ್ ಆಗ್ತಾ ಇದೆ ಅನ್ನುವಂಥ ವಿಚಾರ ಮಾಧ್ಯಮಗಳಲ್ಲಿ ಪ್ರಸ್ತಾಪ ಆದಾಗ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಮಾನ್ಯ ಹೈಕೋರ್ಟ್ ಮುಂದೆ ಹೋಗಿತ್ತು. ಆಗ ಹೈಕೋರ್ಟ್ ಒಂದು ಅಭಿಪ್ರಾಯ ವ್ಯಕ್ತಪಡಿಸ್ತು, ದ್ವೇಷ ಭಾಷಣದ ಬಗ್ಗೆ ನಾವ್ಯಾಕೆ ಡೆಫಿನೇಷನ್ ಕೊಡೋಣ, ಅದು ನಿಮ್ಮ ಚುನಾಯಿತ ಇದು ಏನು ಜನಪ್ರತಿನಿಧಿಗಳಿಂದ ಆಗಬೇಕು ಅಂತ. ಸೊ ನೀವು ನಿಮ್ಮ ಪ್ರಕಾರ ದ್ವೇಷ ಭಾಷಣ ಅಂದ್ರೇನು? ಮೇಡಮ್, ಇದು ನಾವು ಬಿಜೆಪಿಯರ್ಗೋಸ್ಕರ ಮಾಡಿಲ್ಲ. 7 ಕೋಟಿ ಹೋಗ್ಲಿ, ದ್ವೇಷ ಭಾಷಣ ಏನು ಅಂತ ಇವತ್ತು ನಾವು ಸಂವಿಧಾನವನ್ನು ಹೊಂದಿರತಕ್ಕಂಥ ಪ್ರಜಾಪ್ರಭುತ್ವ ಭಾರತದಲ್ಲಿ ಇದ್ದೀವಿ. ನಾವು ಯಾವುದೇ ಸರ್ವಾಧಿಕಾರಿ ಆಳ್ವಿಕೆನಲ್ಲಿ ಇಲ್ಲ. ಮಾತನಾಡುವಂಥದ್ದು ಪ್ರತಿಯೊಬ್ಬ ನಾಗರಿಕನ ಹಕ್ಕು. ಆರ್ಟಿಕಲ್ 19 ಪ್ರಕಾರ ಈ ದೇಶದಲ್ಲಿ ಯಾರು ಏನ್ ಬೇಕಿದ್ರೂ ಮಾತಾಡಬಹುದು. ಅದು ಸಾಂವಿಧಾನಿಕ ಪದಗಳಿಂದ ಇರಬೇಕು ಅನ್ನುವಂತ ಕಟ್ಟಳೆಗಳು ನಮ್ಮ ಕಾನೂನುಗಳಲ್ಲಿ. ಯಾವುದು ಸಾಂವಿಧಾನಿಕ ಪದ, ಯಾವುದು ಅಸಂವಿಧಾನಿಕ ಪದ, ಯಾವ ಶೈಲಿಯಲ್ಲಿ ಮಾತಾಡಬೇಕು, ಯಾವ್ದು ಹೇಟ್ ಸ್ಪೀಚ್, ಯಾವ್ದು ಹೇಟ್ ಸ್ಪೀಚ್ ಅಲ್ಲ, ಬಾಯಿ ತೆಗೆದ್ರೇನೆ ಹೇಟ್ ಸ್ಪೀಚ್. ನಿಮ್ಮ ಭಾವಕ್ಕೆ ಭಕ್ತಿಗೆ ಸಂಬಂಧಪಟ್ಟಿದ್ದು ನಾನು ಮಾತಾಡೋದು ನಿಮ್ಗೆ ಹೇಟ್ ಸ್ಪೀಚ್ ಅನ್ಸಬಹುದು. ಮೇಡಮ್ ಕೊಡಿ, ನಾನು ಮಾತಾಡ್ತೀನಿ ಪ್ಲೀಸ್. ಮೇಡಮ್, ನಿಮಗೆ ಒಂದು ಉದಾಹರಣೆ ಕೊಡ್ತೀನಿ. ತುಮಕೂರಿನ ಯುವ ಮೋರ್ಚಾದ ಅಧ್ಯಕ್ಷ ನನ್ನ ಗೆಳೆಯ ಆತ ಹನುಮಂತರಾಜು ಅಂತೇಳಿ ನನಗೊಂದು ಮೆಸೆಂಜರ್ಲಿ ಮೆಸೇಜ್ ಕಳಿಸ್ತಾರೆ, ನಾಳೆ ಒಂದು ಕಾರ್ಯಕ್ರಮ ಇದೆ, ನೀವು ಬರಬೇಕು ಅಂತ. ಯಾವುದು ಜನರಲ್ ಕಾರ್ಯಕ್ರಮ, ಅದು ಯಾವ ಪಕ್ಷದ್ದು ಅಂತಲೂ ಹೇಳಲ್ಲ, ಸಂವಾದ ಅಂತ ಅದ್ರ ಮೇಲ್ಗಡೆ ಹೆಸರಿರ್ತದೆ. ಪ್ರಾಕ್ಟಿಕಲ್ ಆಗಿ ನಾ ಹೇಳ್ತಾ ಇರೋದು. ಆ್ಯಸ್ ಯೂಶ್ವಲಿ ನಂದೇನು ಯಾವ ಪಾರ್ಟಿ ಹೆಸರಿಲ್ಲ ಏನಿಲ್ಲ, ಹೋಗಿ ಕೂತ್ಕೊಂಡೆ ಅಲ್ಲಿ ಪ್ರತಾಪ್ ಸಿಂಹ ಇರ್ತಾರೆ, ಅಡ್ಡಂಡ ಕಾರ್ಯಪ್ಪ ಅಂತ ಯಾರೋ ಒಬ್ಬ ಮನುಷ್ಯ ಇರ್ತಾನೆ, ಬೈತಾರೆ 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 ಟಿಪ್ಪು ಸುಲ್ತಾನ್ಗೆ ಅತಿ ತುಚ್ಛವಾಗಿ ಮುಸ್ಲಿಂ ಸಮುದಾಯಕ್ಕೆ. ಎಲ್ಲ ಆದಮೇಲೆ ನಾನಿದ್ದವನು ನಿಮ್ಮ ಅಭಿಪ್ರಾಯ ಹೇಳಿ ಅಂದಾಗ ಎದ್ದು ನಿಂತ್ಕೊಂಡು ಕೇಳಿದೆ, ಟಿಪ್ಪು ಸುಲ್ತಾನ್ ಬಗ್ಗೆ ನನ್ನ ಮಾಸ್ಟ್ರು ಮಾಡಿರುವಂಥ ಪಾಠ, ಅವನೊಬ್ಬ ಸ್ವಾತಂತ್ರ್ಯ ಸೇನಾನಿ ಅಂತೇಳಿ, ಅವನು ತನ್ನ ಮಕ್ಕಳನ್ನ ಅಡ ಇಟ್ಟ ಅಂತೇಳಿ, ಅವನು ವೀರವೇಷದಿಂದ ಸತ್ತೋದ ಅಂತೇಳಿ ನನಗೆ ಪಾಠ ಮಾಡಿದ ಮಾಸ್ಟ್ರಿಗೆ ತಲೆ ಕೆಟ್ಟಿತ್ತು, ಅಥವಾ ನೀವು ಬಂದು ಇವತ್ತು ಇದೇನೇನೋ ಹೇಳ್ತಾ ಇದ್ರಲ್ಲ ಅನ್ಬೇಕಾರೆ ಕಾರ್ಯಕ್ರಮನ ರದ್ದು ಮಾಡಿಸ್ಕೊಂಡು ಹೋದ್ರು. ಈ 4 ಗೋಡೆಗಳ ಮಧ್ಯೆ, ಐದರ್ ಇಟ್ ಮೇ ಬಿ ಹಿಂದೂ ಆರ್ ಮುಸ್ಲಿಂ ಆರ್ ಕ್ರೈಸ್ತ ಯಾರೇ ಆಗಿರ್ಬೋದು, 4 ಗೋಡೆಗಳ ಮಧ್ಯೆ ಬಹಿರಂಗವಾಗಿ ಇವ್ರು ಮಾತನಾಡುವಂಥದ್ದು ಭಾಳ ಇವಾಗ ತಿಳ್ಕೊಂಡ್ಬಿಟ್ಟಿದ್ದಾರೆ. ಅಲ್ಲಿ ಒಳಗಡೆ ಮಕ್ಕಳನ್ನ ಕೂರಿಸಿ ಅವರಿಗೆ ವಿಷ ಜಂತುಗಳ ಹಾಗೆ ವಿಷಪ್ರಾಸನವನ್ನು ಮಾಡುವಂಥ ಕೆಲಸ ಆಗ್ತಾ ಇದೆ. ಇನ್ನು ಬಹಿರಂಗವಾಗಿಯೂ ಅನೇಕ ಕಡೆ ದ್ವೇಷದ ಭಾಷಣಗಳು ನಡೆಯುತ್ತಿದೆ. ನಾಟ್ ಓನ್ಲಿ ಭಾಷಣ, ಉದಾಹರಣೆ ಈಗ ನಮ್ಮ ದೇಶದಲ್ಲಿ ರಾಮ ಮಂದಿರ ಇಶ್ಯೂ ತಗೊಳ್ಳೋದಿರ್ಬೋದು, ಗೋದ್ರ ಇಶ್ಯೂ ತಗೊಳ್ಳೋದಿರ್ಬೋದು, ಅಥವಾ ಈ ಇವರ ಪ್ರಚೋದನೆಗೊಳಗಾಗಿ ಚರ್ಚ್ ಮೇಲೆ ದಾಳಿ ಆಗಿರೋದು ನಾವು ಕಂಡಿದ್ದೀವಿ, ಪಬ್ ಮೇಲೆ ದಾಳಿ ಆಗಿರೋದು ನಾವು ಕಂಡಿದ್ದೀವಿ. ಇವ್ರು RSS ಕಚೇರಿ ಮೇಲೆ ರಾಷ್ಟ್ರಧ್ವಜ ಹಾರಿಸಲಿಲ್ಲ, ಈದ್ಗಾ ಮೈದಾನದಲ್ಲಿ ಹೋಗ್ಬಿಟ್ಟು ರಾಷ್ಟ್ರಧ್ವಜ ಅಂತೇಳಿ ಪ್ರಕ್ಷುಬ್ಧ ವಾತಾವರಣಗಳನ್ನ ಮಾಡಿದ್ದಾರೆ. ಇಲ್ಲ ಸರ್, ಸುಳ್ಳು ಅವ್ರ ಸ್ವಂತ ಅಲ್ಲ ಮೇಡಮ್, 400 ವರ್ಷದ ಹಿಂದೆ ತಿಂಡಿ ಉಡುಗೆ ನಾನು ತೊಡುಗೆ ಮಹಿಳೆಯರ ರೈಟ್ಸ್ ಬಗ್ಗೆ ಮಾತಾಡ್ತಾ ಇರೋದು. ನೀವ್ ಯಾರು ಹೇಳಕ್ಕೆ ಏನ್ ಹಾಕ್ಬೇಕು ಅಂತ? ಇವತ್ತು ಒಬ್ಬ ತಂದೆ ಇವತ್ತು ಸ್ವಂತ ತಂದೆ ಮಗಳ ಮೇಲೆ ರೇಪ್ ಮಾಡಿದಾನೆ ಇವತ್ತು ಚಿತ್ರದುರ್ಗದಲ್ಲಿ. ಸ್ವಂತ ತಂದೆ ಮಗಳ ಮೇಲೆ ರೇಪ್ ಮಾಡಿದಾನೆ ಇವತ್ತು, ಸ್ವಂತ ತಂದೆ. ಹಾಗಾಗಿ ನೀವು ಉಡುಗೆ ತೊಡುಗೆ ಆಹಾರ ಪದ್ಧತಿನ ಟೀಕೆ ಮಾಡೋದು ಬೇರೆ ಪಾಯಿಂಟ್ ಹೇಳಿ. ಬಾಂಬ್ ಬ್ಲಾಸ್ಟ್ ಆದ್ರೆ ಧರ್ಮ ಬರುತ್ತೆ, ಎಲ್ಲಾದ್ರೂ ಏನಾದ್ರು ಗಲಭೆ ಆದ್ರೆ ಧರ್ಮ ಬರುತ್ತೆ. ಮಾತಾಡಿದ್ರೆ ನೋಡಿ, ಒಂದ್ ನಿಮಿಷ ಹೇಳ್ತೀನಿ, ನಾಲ್ಗೆ ಇದೆ ಅಂತ ಹೇಗ್ ಬೇಕು ಹಾಗೆ ಮಾತಾಡೋದಲ್ಲ. ಒಂದ್ ನಿಮಿಷ ಮಾಡ್ರಿ ಚಾಲೆಂಜ್, ನಾನು ನಿಮ್ಮ ಹತ್ರ ಚಾಲೆಂಜ್ ಮಾಡಿದ್ದೀನಿ. ಸಂವಿಧಾನ ಮೊದಲ ಕುರಾನ್ ಮೊದಲ ಹೇಳ್ರಿ. ನಮ್ಗೆ ಸಂವಿಧಾನ ಮೊದಲು. ಒಂದ್ ನಿಮಿಷ ಹೇಳ್ತೀನಿ ಕೇಳಿ. ಕುರಾನ್ ನಾವು ಓದ್ತೀವಿ, ಆಯ್ತು. ನಿಮ್ಗೆ ಭಗವದ್ಗೀತೆ ಮೊದಲ ಇಲ್ಲ ಸಂವಿಧಾನ ಮೊದಲ ಅಂತ ನೀವೇನ್ ಹೇಳ್ತೀರಾ? ಅದೇ ನಾವು ಹೇಳ್ತಾ ಇರೋದು. ಕಂಡೀಷನ್ ಕೆಳಗಡೆ ಏನ್ ಕಂಡೀಷನ್? ಕಂಡೀಷನ್ ಹಾಕಿದ್ರಲ್ಲ, ಸಂವಿಧಾನ ಮೊದಲು. ಸಂವಿಧಾನ ಅಕ್ಸೆಪ್ಟ್ ಮಾಡ್ಕೊಂಡಿಲ್ಲ, ಸಂವಿಧಾನ ಮೊದಲು ಅಂತ ಹೇಳ್ಕೊಳ್ಳ. ನಿಮ್ ಕೇಳಿಸ್ಕೊಳಕ್ಕಾಗಲ್ಲ. ನಿಮ್ಗೆ ನೋವು ಸಂವಿಧಾನ ಮೊದಲು. ಕಾಂಗ್ರೆಸ್ನ ಕರಾವಳಿ ನೋಡ್ಕೊಂತೀರಿ, ನೋವ್ರಿ ನಿಮ್ಗೆ. ನಮಗೆಲ್ಲ ಯಾರು ನೋವು ಅಂತ ಗೊತ್ತಾಗ್ತದೆ. ಇವಾಗ ಆಯ್ತು ಮೇಡಮ್, ಮಾತಾಡೋದು
ಕಾಂಗ್ರೆಸ್ನ ವಕ್ತಾರರು ಕೆಜೆಹಳ್ಳಿ ಇದ್ರ ಬಗ್ಗೆ ಮಾತಾಡೋದು. ಮಂಗಳೂರು ಕರಾವಳಿ ಬಗ್ಗೆ 144 ಸೆಕ್ಷನ್ ಇದ್ದಾಗ ಸಾವಿರಾರು ಜನ ಇಳಿತಾರಲ್ಲ ಅದ್ರ ಬಗ್ಗೆ ಯಾಕೆ ನೀವು ಮಾತಾಡಲ್ಲ? ಯಾಕೆ ಉದಯಗಿರಿ ಅಮಾಯಕರು ಒಂದ್ ನಿಮಿಷ ಇರ್ರಿ. ಆಟೋ ರಿಕ್ಷಾ ಓಡಿಸೋ ಮುಸಲ್ಮಾನರ ಮೇಲೆ ಹಲ್ಲೆ ಮಾಡ್ತಾರೆ. ಅದ್ರ ಬಗ್ಗೆ ಯಾಕೆ ಮಾತಾಡಲ್ಲ? ಬಾಡಿಗೆ ಅಂತ ಕರ್ಕೊಂಡು ಹೋಗಿ ಮರ್ಡರ್ ಮಾಡ್ತಾರೆ. ಅದ್ರ ಬಗ್ಗೆ ಯಾಕೆ ಮಾತಾಡಲ್ಲ? ಮಾತಾಡಿದ್ರೆ ನೀವು ಕೆಜೆಹಳ್ಳಿ ಡಿಜೆಹಳ್ಳಿ ಅಂತ ಮಾತಾಡ್ತೀರಾ? ನಿಮಗೆ ಒಂಚೂರಾದ್ರೂ ಆಯ್ತು ಮೋಹನ್ ಶೌರ್ಯ, ಅದೆಲ್ಲ ಬೇಡ, ಅದೆಲ್ಲ ಬೇಡ, ಏನ್ ತಿಕ್ ತಿಕ್ಲಾಗಿ ಮಾತಾಡ್ತೀಯ ಶಾಂತಿ? ಏನು ಅದೆಲ್ಲ ಬೇಡ. ನನ್ನ ಪ್ರಶ್ನೆ ಈ ಹೇಟ್ ಸ್ಪೀಚ್ ಕಾನೂನು ಮುಂದಕ್ಕೆ ತರಕ್ಕೆ ಹೊರಟಿದ್ದಾರೆ. ಇದು ಹೇಗೆ ಹಿಂದೂಗಳ ವಿರುದ್ಧ, ಹಿಂದೂ ಉಗ್ರ ಭಾಷಣಕಾರರ ವಿರುದ್ಧ, ಬಿಜೆಪಿ ಮುಖಂಡರ ವಿರುದ್ಧ ಮತ್ತು ಮುಸಲ್ಮಾನರ ಪರ ಹೇಗಾಗುತ್ತೆ ಹೇಳಿ? ಅಲ್ಲ, ಬೇಸಿಕಲಿ ಕಳೆದ 2.5 ವರ್ಷದಲ್ಲಿ ಓಲೈಕೆ ರಾಜಕಾರಣ. ಇವರು ಯಾವ ಸರ್ವ ಜನಾಂಗದ ಓಲೈಕೆ ತೋಟ ಅಂತ ಹೇಳ್ಕೊಂಡು ಏಕ ಜನಾಂಗದ ಓಲೈಕೆ ತೋಟ ಮಾಡ್ಕೊಂಡ್ ಬರ್ತಾ ಇದ್ದಾರೆ. ನಾನು 100 ಎಕ್ಸಾಂಪಲ್ ಕೊಡ್ತೀನಿ ಬೇಕಾದ್ರೆ. ನಾನು ಕೇಳಿದ ಪ್ರಶ್ನೆ ಹೇಗೆ ಇದು ಮುಸಲ್ಮಾನ ಪರ್ಟಿಕ್ಯುಲರ್ ಹೇಟ್ ಸ್ಪೀಚ್ ಹೇಳಿ ಹೇಳ್ತಾ ಇದೀನಲ್ಲ. ನೆಕ್ಸ್ಟ್ ನೋಡಿ ಹೆಂಗ್ ಓಲೈಕೆ ಮಾಡ್ಕೊಂಡ್ ಬರ್ತಾ ಇದಾರೆ, ಹಿಂದೂಗಳನ್ನ ಯಾವ ರೀತಿ ವಿರೋಧಿಸ್ತಾ ಇದಾರೆ ಅಂತ ಹೇಳಿದ್ರೆ, ನಾನು ಆಗ್ಲೇ ಹಂಪ್ಟಿ ನಂಬರ್ ಆಫ್ ಎಕ್ಸಾಂಪಲ್ಸ್ ಕೊಟ್ರೆ. ಹಿಂದೂ ಕಾರ್ಯಕರ್ತರು ಒಂದು ಸೋಷಿಯಲ್ ಮೀಡಿಯಾ ಪೋಸ್ಟ್ ಹಾಕಂಗಿಲ್ಲ, ಬಿಜೆಪಿ ಕಾರ್ಯಕರ್ತರು ಒಂದು ಪೋಸ್ಟ್ ಹಾಕಂಗಿಲ್ಲ, ಹೇಟ್ ಸ್ಪೀಚ್ ಅಂತ ಹೇಳೋದು ಸಡನ್ ಆಗಿ FIR ಹಾಕ್ಬಿಡೋದು. ಆಯ್ತಾ? ಅಟ್ ದ ಸೇಮ್ ನೀವು ಹೇಳಿ ಪೋಸ್ಟ್ ಅಲ್ಲಿ ಇದಿತ್ತು ಮೇಡಮ್, ಇದು ಏನು ಮೇಡಮ್ ದ್ವೇಷ ಭಾಷಣದ ಅಡಿಯಲ್ಲಿ ಬರುತ್ತೆ? ಇದು ಏನು ಮೇಡಮ್ ಇದು ಇನ್ನೊಬ್ಬರ ಇದು ಹಕ್ಕು ಅಧಿಕಾರಗಳನ್ನ ಕಸಿದುಕೊಳ್ಳುವ ಅಥವಾ ಇನ್ನೊಬ್ಬರನ್ನ ಶೋಷಣೆಗೊಳಪಡಿಸುವಂತ ಪೋಸ್ಟ್ ಅಂತ ಅನ್ಸ್ಕೊಳ್ಳುತ್ತೆ? ಹೇಳಿ ಮೇಡಮ್, ಈ ಮ್ಯಾಟರ್ ನೋಡಿ ಮೇಡಮ್ ಅಂತ ಕೊಡಿ ಎಕ್ಸಾಂಪಲ್. ಅಲ್ಲ, ಈಗ ಇಡೀ ಸುಮ್ಮನೆ ಒಂದ್ ಪೋಸ್ಟ್ ಹಾಕ್ಬಿಟ್ವಿ ಅಂದ್ರೆ ಏನ್ ಪೋಸ್ಟ್ ಹೇಳೋದಲ್ಲ. ಫಾರೂಕ್, ನಾನು ಮಾತಾಡ್ತಾ ಇದ್ದೀನಿ. ಗಿವ್ ಮಿ ಸಮ್ ಎಕ್ಸಾಂಪಲ್ ವಿತ್ ದ ಮ್ಯಾಟರ್. ಏನ್ ಪೋಸ್ಟ್ ಅಲ್ಲಿ ಏನಿತ್ತು ಮ್ಯಾಟರ್? ಚಕ್ರವರ್ತಿ ಸೂಲಿಬೆಲೆ ಹೆಸರು, ಪುನೀತ್ ಕೆರೆಳೆ ಅವ್ರ ಹೆಸರೆಲ್ಲ ತಗೊಂಡು ಉದಾಹರಣೆ ಕೊಟ್ಟ ಕುಟ್ಕೊಳ್ಳಕ್ಕಾಗತ್ತಾ? ಅಲ್ಲ ಸರ್, ಚಕ್ರವರ್ತಿ ಸೂಲಿಬೆಲೆ ಅವರು ಬಂಧನ ಮಾಡಿದ್ರು ಮಹೇಶ್ ವಿಕ್ರಮ ಹೆಗಡೆ ಅನ್ನೋ ಒಬ್ಬ ಹಿಂದೂ ಕಾರ್ಯಕರ್ತನನ್ನ ಫೇಸ್ಬುಕ್ ನಲ್ಲಿ ಒಂದು ಹಿಂದೂ ಧರ್ಮದ ವಿಚಾರವಾಗಿ ಒಂದು ಪೋಸ್ಟ್ ಹಾಕಿದ್ದಕ್ಕೆ ಐ ಥಿಂಕ್ ಅದು ಎಕ್ಸಾಕ್ಟ್ ಮಾಡಿ ಭರತ್ ಶೆಟ್ಟಿ ಅವರು ಹೇಳಿ ರೀಸೆಂಟ್ ಆಗಿ ಅವ್ರನ್ನ ಅರೆಸ್ಟ್ ಮಾಡಿ FIR ಮಾಡ್ಕೊಂಡು ಕರ್ಕೊಂಡು ಹೋದ್ರು. ಏನು ಏನ್ ತಿಳ್ಕೊಂಡಿದ್ಯಾ ನೀನು? ಸ್ವಲ್ಪ ತಗ್ಗಿ ಬಗ್ಗಿ ನಡೆಯತ್ಕಲೆ. ವಿಕ್ರಮ್ ಟಿವಿ ತಗಿಲಿ ಈಗ. ಅಲ್ಲ ಏನೇನಿದೆ ಅಂತ ಹೇಳಿ ಇವರು. ನಾವು ಬೇರೆ ನೋಡಿ, ನಾನು ಇಲ್ಲಿ ಕೂತ್ಕೊಂಡು ಇನ್ನೊಬ್ಬ ಕೋ ಜರ್ನಲಿಸ್ಟ್ ಬಗ್ಗೆ ನಾನು ಮಾತಾಡಕ್ ಇಷ್ಟಪಡಲ್ಲ ಅವರ ಅಬ್ಸೆನ್ಸ್ ಅಲ್ಲಿ. ಬಟ್ ನನಗೆ ಈ ಕಂಟೆಂಟ್ ಹೋಗಿತ್ತು, ಆ ಕಂಟೆಂಟ್ ಅಲ್ಲಿ ಇವರು ಕೇಸ್ ಹಾಕಿದ್ದಾರೆ ಅಂತ ವಿತ್ ಎಕ್ಸಾಂಪಲ್ ಹೇಳಿ. ಸುಮ್ನೆ ಅವ್ರ ಮೇಲೆ ಕೇಸ್ ಹಾಕಿಲ್ವಾ, ಇವ್ರ ಮೇಲೆ ಕೇಸ್ ಹಾಕಿಲ್ವಾ ಅಂದ್ರೆ ಯಾಕೆ ಹಾಕಿದ್ರು? ಕಲ್ಲಡ್ಕ ಪ್ರಭಾಕರ್ ಭಟ್ರ ಮೇಲೂ ಹಾಕಿದ್ದಾರೆ, SDPI ಕಾರ್ಯಕರ್ತರ ಮೇಲೂ ಹಾಕಿದ್ದಾರೆ, ಬಹಳಷ್ಟು ಪ್ರಭಾ ಮುತಾಲಿಕ್ ಅವ್ರ ಮೇಲೆ ಹಾಕಿದ್ದಾರೆ. ಅವರು ವೀರ ಸಾವರ್ಕರ್ ಪರವಾಗಿ ಮಾತಾಡಿ ಔರಂಗಜೇಬಿನ ಇತಿಹಾಸದ ಬಗ್ಗೆ ಮಾತಾಡೋದಕ್ಕೆ ಶಿವಮೊಗ್ಗದಲ್ಲಿ ಅವ್ರ ಮೇಲೆ FIR ಆಯ್ತು. ಕರೆಕ್ಟಾ? ಈಗ ಮಹೇಶ್ ವಿಕ್ರಮ್ ಹೆಗಡೆ ಅವರು ಔರಂಗಜೇಬ್ ಬಗ್ಗೆ ಮಾತಾಡಿದ್ರು, ಇತಿಹಾಸದ ಬಗ್ಗೆ ಮಾತಾಡಿದ ಮಾತ್ರಕ್ಕೆ ಯಾರ ಮೇಲೂ ಕೇಸ್ ನಡೀತಾ ಇರೋದು. ಬಟ್ ಕೇಸ್ ಅದೇ ನಡೀತಾ ಇರೋದು. ಲಾ ಅಟ್ರಾಕ್ಟ್ ಮಾಡ್ಬೇಕಲ್ಲ, ಇರ್ಲಿ ಅಟ್ರಾಕ್ಟ್. ಪೊಲೀಸರಿಗೆ ಏನ್ ತಲೆ ಕೆಡಲ್ಲ, ಸುಮ್ನೆ ನಿಮ್ಮನ್ನ ಕರ್ಕೊಂಡೋಗಿ ಕೇಸ್ ಹಾಕಕ್ಕೆ. ನೀವು ಮಾಡಿರುವಂತ ಅಪರಾಧ ಆ ಒಂದು ಸೆಕ್ಷನ್ ಗಳನ್ನ ಅಟ್ರಾಕ್ಟ್ ಮಾಡ್ಬೇಕಲ್ಲ ಸ್ವಾಮಿ, ಯಾವ್ದಾದ್ರು ಸೆಕ್ಷನ್ ಅಟ್ರಾಕ್ಟ್ ಮಾಡ್ಬೇಕಲ್ಲ. ನಿಮ್ಮ ಮೇಲೆ ಸುಮ್ನೆ ಕೇಸ್ ಹಾಕಕ್ಕಾಗತ್ತಾ? ಅರ್ಥ ಆಗ್ತಾ ಇಲ್ಲ. ಅವ್ರು ಸುಮ್ನೆ ಕೇಸ್ ಹಾಕ್ತಾ ಇದಾರೆ, ಕೋರ್ಟ್ ಹೋಗಿ FIR ಗಳು ಕ್ವಾಶ್ ಆಗ್ತಾ ಇದಾವೆ. ನೀವು ಉಗ್ರ ಭಾಷಣ ಮಾಡಿ ಎರಡು ಧರ್ಮಗಳ ನಡುವೆ ಕೋಮು ಸೌಹಾರ್ದತೆಯನ್ನ ಕದಡಿ ಒಂದು ಧರ್ಮದವರನ್ನ ಇನ್ನೊಂದು ಧರ್ಮದ ಮೇಲೆ ಎತ್ತಿ ಕಟ್ಟಿ ಮತೀಯ ಸಂಘರ್ಷಕ್ಕೆ ಕಾರಣರಾದ್ರೆ ಡೆಫಿನೆಟ್ಲಿ ಕೇಸ್ ಹಾಕ್ಬೇಕು ಮೇಡಮ್. ನೋಡಿ ಹಾಕಲೇಬೇಕು ನೋಡಿ ಮೇಡಮ್, ಬಿಟ್ಟ ಅಂದ್ರೆ ಒಂದ್ ಹಲ್ಲು ಉಳಿಯೋದಿಲ್ಲ. ಇದು ಹಿಂದೂಗಳ ವಿಚಾರದಲ್ಲಿ ಆಗ್ತಿರೋದು. ವೆರಾಸ್ ಮುಸಲ್ಮಾನರ ವಿಚಾರ ಅಂತ ತಗೊಂಡ್ರೆ ನಿಮಗೆ ಅವ್ರ ಮೇಲೆ ಓಲೈಕೆ ಪರಮಾವಧಿ SDPI ಕಾರ್ಯಕರ್ತರ ಕೇಸ್ಗಳಾಗಿವೆ, ಆಗಬೇಕು. ಯಾರ್ಯಾರು
ಸಮಾಜದಲ್ಲಿ ಶಾಂತಿ ಕದಡ್ತಾರೋ ಆಗಬೇಕು. ಹಾಗಾದ್ರೆ ಆದರೆ ಎರಡು- ಬಿಜೆಪಿ ಅವ್ರಿಗೆ ದ್ವೇಷ ಎರಡು ಭಾಷಣ ಉದಾಹರಣೆ ಮಾಡಲ್ಲ ರೀ ನಾವು ಅಲ್ಲ, ಅಂತ ಎರಡು ಉದಾಹರಣೆ ಹೇಳ್ಬೇಕು. ಕೊಡ್ತೀನಿ ಕೇಳಿ. ನೀವು ಕೇಸ್ ಆಗ್ಬೇಕು ಅಂದ್ರೆ ಅಲ್ವಾ, ನೀವ್ ಯಾಕೆ ಈಗ ಅದು ಕುಂಬಳಕಾಯಿ ತನ್ವೀರ್ ಕಳ್ಳ ಸೇಠ್ ಅಂದ್ರೆ ಹೆಗಲು ಮುಟ್ಕೊಂಡು ಕುಂಬಳಕಾಯಿ ಕಳ್ಳ ಹೋಗೋದು? ಅಲ್ಲ ರೀ, ಅನುಭವಿಸಿರೋ ನಮ್ ಕಾರ್ಯಕರ್ತರು, ನಮ್ಗೆ ಗೊತ್ತು ಇದು ಒಳ್ಳೆ ಕಥೆ ಐತಲ್ಲ ನಿಮ್ದು. ನೀವು ಕಣ್ಣು ಮುಂದೆ ಇದ್ರು ನೀವು ಕುಂಬಳಕಾಯಿ ಕಳ್ಳ ಅಂತಿರಲ್ಲ. ಕುಂಬಳಕಾಯಿ ಕಳ್ಳ ಅಲ್ಲ, ರಿಯಲ್ ಸಫರರ್ಸ್ ಯಾರು ನಮ್ ಕಾರ್ಯಕರ್ತರು. ಕೊಲೆ ಮಾಡಿದವ್ರ ಮೇಲೆ ಕೇಸ್ ಹಾಕ್ತಾರೆ. ಕಾರ್ಯಕರ್ತರು ಯಾರು? ಈಗ ನಮ್ ಕಾರ್ಯಕರ್ತರೇ ಕೊಲೆ ಮಾಡೋದು, ಅದಕ್ಕೆ ನಮ್ಮ ಮೇಲೆ ಕೇಸ್ ಹಾಕ್ತಾರೆ ಅಂದ್ರೆ ಅರ್ಥ ಏನು? ಅಲ್ಲ, ನಿಮ್ಗೆ ಅರ್ಥನೇ ಸುಮ್ನೆ ಕೊಲೆ ಹೌದು, ಕೇಸ್ ಸುಮ್ನೆ ಹಾಕ್ತಾರೆ. ಕೇಸ್ಗಳಾಗ್ತಾ ಇರೋದು, ಅದನ್ನೇ ಹೇಳ್ತಿರೋದು ನಾನು. ನಮ್ ಪ್ರಕಾರ ಇಲ್ಲಿಗೆ ಪಂಚಾಯ್ತಿ ಕ್ಲೋಸ್, ಕೇಳ್ಕತ್ತ ನಾಟಕ ಬಂದ್.